ಬೈದು ಹಳ್ಳಿ ಒಮ್ಮೆ ಉಲ್ಟಾ ನಿತ್ತು ಬಿಟ್ಟ ಕರ್ಕೊಂಡವ ಅಲ್ಲಿ. ಹೌದು ಹೌದಿಲ್ಲ? ಹೌದ್ರಿಪ್ಪ. ಯಾಕಂದ್ರ ಇವತ್ತ ಮಾಳಿಂಗರೇನು ನಮ್ಮವದನ, ಅಮೋಘ ಸಿದ್ಧನು ನಮ್ಮವದನ. ಇವ್ ಹೆಂಗ್ ಮಾಡ್ತಾನ ಗೊತ್ತನ್ರಿ ಮಾರಾಯ? ಹೆಂಗ್ರಿಪ್ಪ? ಮೊನ್ನೆ ಬಬಲಾದಿಗ ಕಾರ್ಯಕ್ರಮ ಇದ್ದು, ಬಹುಶಃ ಯೂಟ್ಯೂಬ್ ನಾಗ ನೋಡಿರ್ಬೋದು ನೀವು. ಹೌದ್ರಿಪ್ಪ. ನೋಡ್ರಿಲ್ರಿ? ಯೂಟ್ಯೂಬ್ ನೋಡ್ರಿ, ಬಬಲಾದಿ ಒಳಗ ಎಲ್ಲಾ ನಮ್ಮ ಅಮೋಘ ಸಿದ್ಧನ ಗ್ಯಾಂಗನೇ ಇತ್ತಲ್ಲಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಗ್ಯಾಂಗ್ ಎತ್ತಕರೆ ಅದ್ರಾಗ ಎಲ್ಲಾ ಸಪೋರ್ಟ್ ನನಗೆ ಇತ್ತು. ಇವು ತಿಳಿದಿದ್ದು ಏನಂತೇಳಿ? ಏನಂತ್ರಿಪ್ಪ? ಎಲ್ಲಾ ನನ್ನ ಇದೆಲ್ಲಾ ಅಮೋಘ ಸಿದ್ಧನ ಮಟ್ಟ ಮನೆ ಐತಿ, ಇದೆಲ್ಲಾ ನಂದೇ ಗ್ಯಾಂಗ್ ಐತಿದ್ದೀವ. ಲಾಸ್ಟ್ಗೆ ಪಾಳೆ ಬರ್ಲಿಲ್ಲ ಬಾ ನಂದ. ಅವತ್ತು ನೀವು ಉಳ್ಕೊಂಡ್ರಿ. ನೀವು ಪಾಳೆ ಬಂದಿತ್ತು ಪಟಾಕ ಶಾರಿದ ಕರೆ ನಿಮ್ದು ಇಲ್ಲ ಹೇಳ್ತಿದ್ ನೋಡ್ಬೇಕು. ಏನಂತ್ರಿಪ್ಪ? ನಿಮ್ಮ ಅಪ್ಪ ಹಂಗ ಮಾಡಿದ, ನಿಮ್ಮ ಮಾಳಪ್ಪ ಹಿಂಗ ಮಾಡಿದ, ಅವಾಗ ನಮ್ಮ ಮಂದಿ ಇಲ್ದಾಗ ಹಂಗ ಮಾತಾಡೋರಿ. ಈಗ ನೀವೆಲ್ಲಾರು ನಮ್ಮ ಮಂದಿ ಏನಿದ್ರಿಲ್ಲ, ಮಾಳಪ್ಪ ಬೀರಪ್ಪ ಇಬ್ರು ಒಂದೇರಿ, ಅಮೋಘ ಸಿದ್ಧ ಎರಡು ಒಂದೇರಿ. ನಾವು ಹೌದು ಮಗನ ಇಂಥವ್ ತೆಗಿಬೇಡ. ಮಂದ್ಯಾಗ ಬೇಯ್ತು ಸಂಧ್ಯಾಗ ಕಾಲ್ ಹಿಡಿದು ಹೆಂಗ ಬೇಡ. ನಮ್ಮ ಮಂದಿ ಇದ್ದಾಗೂ ಅದೇ ಮಾತೇ ಇರಬೇಕು. ಅಲ್ಲಿ ಅಮೋಘ ಸಿದ್ಧನ ಮಟ್ಟ ಮನೆ ಮಂದಿದ್ದಾಗನು ಅದೇ ಮಾತಿರ್ಬೇಕು. ಹೌದ್ರಿಪ್ಪ. ನಾ ಬೇಕಾದ್ರೆ ಹೇಳಿನ್ ನೋಡ, ಇವತ್ತು ನಮ್ಮ ಮಂದಿ ಅದ, ನನಗ ಸಪೋರ್ಟ್ ಅಮೋಘ ಸಿದ್ಧನ ಮಟ್ಟ ಮನೆ ಅವ್ರಿಗೆ ಸಪೋರ್ಟ್ ಅದ್ರ. ಎತ್ತಿ ಕೈ ಹೆಚ್ಚಿ ಹೇಳ್ತಾನ ನಿನಗ. ಹಿಂಗ ಮಾತಾಡು, ಹಿಂಗ ಒಂದೇ ಮಾತು ಮಾತಾಡಬೇಕು. ನಮ್ಮ ಮಂದಿ ಇದ್ದಾಗ ಹಂಗ ಮಾತಾಡುದು, ನಿಮ್ಮ ಮಂದಿ ಇದ್ದಾಗ ಹಂಗೆ ಮಾತಾಡುದು, ಇದು ಬೇಡ. ಅವತ್ತು ಜರ ಕಡತ ಬೆಳಗ್ಗೆ ನನಗ ನಮ್ಮ ಪಾಳೆ ಸಿಕ್ಕಿತ್ತಂದ್ರ ನೀನು 8 ಗಂಟೆ ಅಲ್ಲ 12 ಮಟ್ಟರು ಬಿಡು ಮಗಳನ್ನ. ನಾನು ಯಾಕೆ ಬಿಡಾಕತ್ತೀನಿ ಗೊತ್ತ ಹೇಳಿದ್ಲೆ? ಡಾಲ್ ನಾ ತಗೊಂಡು ಹೋದ್ರು ಕಿಮ್ಮತ್ ಬರುದಿಲ್ಲ, ಮತ್ತ ಗೆದ್ರು ಕಿಮ್ಮತ್ ಬರಲ್ಲ, ಇಟ್ರು ಕಿಮ್ಮತ್ ಬರಲ್ಲ ಅಂತ ಹೇಳ್ತಿದ್ದಿಲ್ಲ. ಇವತ್ತು ನನಗೂ ಮಾತಾಡ್ರು ಕಿಮ್ಮತ್ ಬರ್, ನೀನು ಬೈದ್ರಿಗೆ ನನಗೆ ಕಿಮ್ಮತ್ ಬರೋದಲ್ಲ, ಬೈಲಿಲ್ಲ ಅಂದ್ರು ಕಿಮ್ಮತ್ ಬರೋದಿಲ್ಲ. ಯಾಕಪ್ಪ ಅಂದ್ರೆ ನಿನಗೆ ವಯಸ್ಸಾಗ್ಯದ, ನಾನು ಕಾಯ್ಕೊಂಡ್ ಹೊಂಟಿನಿ ಅಟ್ಟೆ. ವಯಸ್ಸಾಗ್ಯದ, ನಿನ್ನ ವಯಸ್ಸಕ್ಕೆ ನಾನು ಬಣ್ಣಪ್ಪ ಅಂದ್ರ ನನಗ ಎದ್ದು ನಡ್ಯಾಕ ಬರುದಿಲ್ಲ. ನೀನು ವಯಸ್ಸಾಗ್ಯದ, ವಯಸ್ಸಿಗೆ ಕಿಮ್ಮತ್ ಕೊಟ್ಟ ನೀ ಏನ್ ಹರ್ಯಾಡ್ಲಕತ್ತಿಲ್ಲ ಮಗನ, ಅಲ್ಲೇ ಅವನ ಮುಂದೆ ನಿಂದ ಅಲ್ಲೇ ಮನ್ಯಾಗೆ. ಅದಕ್ಕೆ ನಿನ್ನ ವಯಸ್ಸಿಗೆ ಕಿಮ್ಮತ್ತ, ನಿನ್ನ ಹೊಟ್ಟಿಗೆ ಕಿಮ್ಮತ್ ಕೊಡಂಗಿಲ್ಲ. ಹಂಗೆ ಇರುದ್ರಿ. ಹೌದಿಲ್ಲ? ಇದು ಹೆಂಗಾಗ್ಯದ ಗೊತ್ತ ನನ್ನ ಬಳೆ? ಹೆಂಗಾಗಿದ್ರಪ್ಪ? ಯಾರಿಗೆ ಹೇಳಲು ಕಾಕ ನನ್ನ ಗಡಿ ಸಿಗಲಿಲ್ಲ ನನ್ನ ತಾಕ, ಯಾರಿಗೆ ಹೇಳಲು ಅಲ್ಲ ನನ್ನ ಗಡಿ ಸಿಗಲಿಲ್ಲ ನನ್ನ ತಾಕ. ಯಾರಿಗೆ ಹೇಳಲು ಕಾಕ ನನ್ನ ಗಡಿ ಸಿಗಲಿಲ್ಲ ನನ್ನ ತಾಕ, ಯಾರಿಗೆ ಹೇಳಲು ಎನ್ನ ನನ್ನ ಗಡಿ ಸಿಗಲಿಲ್ಲ ನನ್ನ ತಕ್ಕ. ಹಲ್ಲ ಬಾಯಾಗ ಸೋರತೈತು ಜಲ್ಲ, ಒಳಗ ನುಂಗಾತನ ಹೋಗುಳ. ನೀವು ಏನಂತಾನ ಗೊತ್ತನು? ಇದು ಯಾವಾಗ ಮನಿ ಬಿಟ್ಟು ಹಾದಿತ್ತು ಅಂತ ನಾವು. ಹೌದಿಲ್ಲ? ನಾವ್ ಹೋಗೋ ಮಗಳಲ್ಲ, ಇದು ಲಗ್ನ ಮಾಡಿ ಕೊಡ್ಬೇಕತ್ತಿರ್ಕರಿ ನೀವೆಲ್ಲ. ಇದು ಹೋಗುವ ಮಗಳಲ್ಲ, ಅಕ್ಕ ಮಾಯಕನಾಗತ್ತೆ. ಇದು ಮನ್ಯಾಗ ನಿಮ್ನ ಕಾಡಾಕಿ, ನೀವು ಕೂರಿ ಹೋಗೋ ಮಟ್ಟ ಕಾಡಾಕಿ. ಚಿಂತೆ ಹೆಚ್ಚತ್ತ ನಾವು ಹತ್ತದ್ರಿ ಚಿಂತೆ. ಯಾಸಿ ಹಲ್ಲ ಬಾಯಾಗ ಸೋರತೈತು ಜೊಲ್ಲ, ಯಾರಿಗೆ ಹೇಳಲು ಕಾಕ ನನ್ನ ಗಡಿ ಸಿಗಲಿಲ್ಲ ನನ್ನ ತಾಕ, ಯಾರಿಗೆ ಹೇಳಲು ಕಾಕ ನನ್ನ ಗಡಿ ಸಿಗಲಿಲ್ಲ ನನ್ನ ತಕ್ಕ. ಯಾರಿಗೆ ಹೇಳಲು ಕಾಕ ನನ್ನ ಗಡಿ ಸಿಗಲಿಲ್ಲ ನನ್ನ ತಕ್ಕ, ಯಾರಿಗೆ ಹೇಳಲು ಕಾಕ ನನ್ನ ಗಡಿ ಸಿಗಲಿಲ್ಲ ನನ್ನ ತಕ್ಕ. ಹಿಂಗ ಇಲ್ಲ, ನಿಮ್ ಮಟ್ಟ ಮನೆ ಯಾರ ರೆಡಿ ಮಾಡಿರ್ಬೇಕಾರ, ರೆಡಿ ಮಾಡ್ರಿ. ಅವರೇ ಸಾಹಿತ್ಯ ಮಾಡೋದು, ಅವರೇ ಹಾಡೋದು, ಅವರೇ ಮಾತಾಡೋದು, ಪುರಾಣ ಪುಸ್ತಕ ಅವರೇ ಕಿತ್ತುದು, ಸ್ಟೇಜ್ ಮೇಲೆ ಕೂತ್ರ ಮಂಗಳಾರತಿ ತಗೋಮಟ್ಟ ಎದ್ದು ಹೋಗಂಗಿಲ್ಲ. ತಾಕತ್ತಿದ್ರ ನನ್ನ ಗಡಿ ಅಲ್ಲಲ್ಲ, ನೀ ಯಾರ ರೆಡಿ ಮಾಡ್ತಿ ಮಾಡು. ಜೋರ್ ಕಡ್ತಾ ಬಿಟ್ಲಿಪ್ಪ ಅಂದ್ರೆ ಅವ್ರಿಗೇನಾರ ಒಳಗಾಗಿದ್ರು ಅವತ್ತ ನಾನು ಹಾಡಿಕೆ ಬಂದಿದ್ದು ಮೊದಲು ತಲೆಯಾಗ ನೆನಪಿಟ್ಟುಗುರು ನೀವು. ಅಟ್ಟ ಸ್ವತಃ ಮಾಳಿಂಗರಾಯ ಅಮೋಘ ಸಿದ್ಧ ಬೀರು ಸಿದ್ಧನ ಹಸ್ತ ತಲೆ ಮೇಲದ. ಆ ಗುರುನಾಥನೇ ಬೆನ್ನು ಹತ್ತಿದಾಗ ನಿಮ್ಮಂತ 10 ಮಂದಿ ಬಂದ್ರು ಯಾನು ಮಾಡಕ್ ಆಗೋದಿಲ್ಲ. ಇದು ಮೊದಲು ತಲೆಯಾಗ ಇಟ್ಟುಕೋರಿ. ಹೌದಿಲ್ಲ? ನೀನು ಗಡಿ ಅಲ್ಲಲ್ಲ, ಗಡಿ ಬಿಡು. ನಿಮ್ ಹೆಣ್ಮಕ್ಳನ್ನ ಯಾರ ರೆಡಿ ಮಾಡ್ರಿ, ತಯಾರು ಮಾಡು, ಮಾಡ್ರಿ ನೋಡೋಣ ಗೊತ್ತಾಗ್ತದ. ನಮ್ಮ ಮಟ್ಟ ಮನ್ಯಾಗ ಅದಾವ ಬೇಕಾರೆ ಎಲ್ಲಾ ಬೀಜ ಹುರಿದ ಬೀಜ ಅದಾವ ನಮ್ಮ ಮಟ್ಟ ಮನ್ಯಾಗ. ಒಂದರ ಏರು ಸೂರ್ ಹಾಯ್ಚಿ ಹಾಡೋದು ಎಲ್ಲ ಕುಯ್ 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 ಅಲ್ಲೇ
ಅಲ್ಲೇ ಕುಯ್ ಮಾಡೋದ. ಯಾ ಹೆಣ್ಮಕ್ಳು ಕುಯ್ ಮಾಡ್ತೀರಿ, ಗಣ ಮಕ್ಳು ಕುಯ್ ಮಾಡ್ತೀರಿ ನೀವು. ನಾವ್ ಹೆಂಗ ಸಟ್ ಹೊಡೆದ ಅರಿಕೆರೆ ಗುಡದ ಹೊಡಿತೀವಿ, ಹಂಗ ಒಬ್ಬರ ಹುಲಿಜಂತೆ ಹೊಡ್ರಿ ನೋಡುವ. ಗೊತ್ತಾಗತ್ ನಿಮ್ದು, ಗೊತ್ತಾಗ್ತದ. ಕಚ್ಚೊಂದು ಪಾಟೆ ಹಂಗೊಂದು ಪಾಟೆ ಅನ್ಕೋತ ಬರ್ತೀರಿ ಕಡೆ ಹಿಡಿದು. ಇಲ್ಲ ನಾವ್ ಹೆಂಗ ಸಟ್ ಹೊಡಿತಾರ ನಮ್ಮ ಹುಲಿಗಳು ಗುಡ್ದಾಗ, ಹೌದಿಲ್ಲ? ಹಂಗ ಒಬ್ಬರ ಹೊಡೀರಿ ನೋಡುನು. ಅದಕ್ಕ ಹೇಳಿದ್ದು ಒಬ್ರು ರೆಡಿ ಇಲ್ಲ ನೀವ. ಸುಮ್ಮನೆ ಅದಕ್ಕ ಹೇಳಿನಿ, ನಮ್ಮಲ್ಲಿ ಕಲಿತ ಹೊಳ್ ನಮಗೆ ಗುರು ಅನ್ನಕತ್ತೀರಿ. ಹೌದ್ರಿಪ್ಪ, ಹೌದಿಲ್ಲ? ಹೌದು. ಅದಕ್ಕಾಗಿ ಮಾತ ಹಂಗಾಗಿರಬಾರ್ದ್ರಿ ಅಪ್ಪ ಜರ. ನಾನು ನಿಮಗೆ ಕಿಮ್ಮತ್ ಯಾಕೆ ಕೊಡನಿ, ಹೆಣ್ಮಗಳತ್ತೀರಿ ಕಿಮ್ಮತ್ ಕೊಡ್ಲಿಕ್ಕತ್ತಿಲ್ಲ. ಇರ್ಲಿ ಕರೆಯದ, ನಾನು ನಿನಗ ಗಣಮಗ ಇರುವಲ್ಲಿ ಕರೆ, ನಮ್ಮ ತಂದೆ ಸ್ವರೂಪത്തിൽ ನಿನಗೆ ಕಿಮ್ಮತ್ ಕೊಡತೀನಿ, ಕಿಮ್ಮತ್ ಕೊಡ್ತೀನಿ ಅಟ್ಟೆ ಕರೆ. ಹೊಂದಾಣಿಕೆ ಮಾಡೋ ಮ್ಯಾಳ ಅಲ್ಲ, ಇದು ಮೊದಲು ತಲೆಯಾಗ ನೆನಪಿರ್ರಿ. ಹೌದು. ಸತ್ಯ ಮಾತು ಹೇಳ್ತೀನಿ ಸಭದಾಗ. ಕೆಲವೊಬ್ಬರಿ ಅಪ್ಪ ನಿಮ್ಮ ಅಂದಿರು ನೀವು ಅನಿಸ್ಬೋದು, ಯಾಕಂದ್ರ ಅಪ್ಪ ಮಗಳ ಅಂತಾರ, ಬಹುಶಃ ಇವ್ರ ಒಳಗ ಹೊಂದಾಣಿಕೆ ಇರಬಹುದು ಅಂತೇಳಿ. ಹೌದ್ರಿಪ್ಪ. ಈ ಬೀರ ದೇವ್ರ ಮೇಲೆ ಸಾಕ್ಷಿ ಮಾಡ್ತೀನಿ, ಮುಗುಳ್ಯಾಳ ಮ್ಯಾಲ ಯಾ ಮ್ಯಾಳ ಜೋಡಿ ಹೊಂದಾಣಿಕೆ ಇಲ್ಲ. ಯಾ ಮ್ಯಾಳ ಜೋಡಿ ಹೊಂದಾಣಿಕೆ ಇಲ್ಲ ತಿಳ್ಕೊಂಡು ಎಲ್ಲಾರು ನನಗೆ ಅಪೋಸ್ ಅದಾರ. ಹೌದ್ರಿಪ್ಪ, ಎಲ್ಲರೂ ಅಪೋಸ್ ಅದಾರ. ಇವ್ರು ಯಾರು ಇಲ್ಲ ಅನ್ನಂಗಿಲ್ಲ. ಮ್ಯಾಲ ತಂಗಿ ಅನ್ನೋದು, ಮ್ಯಾಲ ಮಗಳ ಅನ್ನೋದು, ಹಿಂದ್ ಒಳಗ ಒಂದು ಕೈ ಬ್ಯಾರನೆ ಇಟ್ಟಿರ್ತಾರ. ಅವ್ರು ಇಟ್ಟವ್ರಿಗೆ ಅಂತವ್ರಿಗೆ ಬೀರ ದೇವ್ರ ಒಂದು ಗೂಟ ಇಟ್ಟೇ ಬಿಟ್ಟಾನ್ರಿಪ್ಪ. ಅದ್ ನಾ ಇಟ್ಟಿಲ್ಲ, ಆ ಭಗವಂತ ಇಟ್ಟಾನ. ಹೌದಿಲ್ಲ? ಯಾಕಂದ್ರೆ ಯಾರು ಸಹಾಯ ಸರ್ಕಾರ ಹಿಂದ ಮಾಸ್ತರ್ಗಳು ಬೆನ್ನ ಇರ್ಲಾರ್ದನೆ ಒಂದು ಮುಗುಳ್ಯಾಳ ಮೇಲೆ ಜೆಂಡಾ ಹಚ್ಚಿ ತಿರುಗಾಡ್ಲಿಕ್ಕತ್ತಾರ. ಅದ ನಂದಲ್ಲ, ಅದ ಅವಂದದ. ಹೌದಿಲ್ಲ? ಅವನ ಆಶೀರ್ವಾದ ಅದ ಅನ್ನುವಂತ ಮಾತನ್ನ ಹೇಳಿ ಇರ್ಲಿ. ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರದನೆ ಹೇಳಿದ್ರ ಅವರು. ಆ ರಾಮಾಯಣ ಮಹಾಭಾರತ ಕತೆ ಬಿಡ್ರಿ, ಹೌದಿಲ್ಲ? ನಿಮಗ್ ಹೇಳಾಕ ಬರುದಿಲ್ಲ, ಹೇಳಾಕ್ ಬರಲ್ರಿಪ್ಪ. ಆ ಇದೇ ಹೇಳಿರಲ್ಲ, ಅಗ್ರಜ ವಾಹನ ಪಿತನ ವಾಹನ ಸಾಮಾನ್ಯ ಮರ ಹಲ್ಲ ಹೊಳೆಯಡೋಲ್ಲ, ನಾಲಿಗೆ ಹೊಳೆಯಲು ಅಂತ ಅಲ್ಲ. ಅದನ್ನೇ ಬೇಕಾದ್ರೆ ಮುಂದಿನ ಸಂದಿಗ್ರಿ ಸುಳ್ಳಂದ್ರ ಅವ್ ಮಾತಾಡಿದ ರೆಕಾರ್ಡಿಂಗ್ ಮಾಡಿನ, ನನ್ನ ಮಾತು ಕೇಳ್ತೀನಿ, ಅವ್ರ ಮಾತು ಕೇಳ್ತಾನೆ. ಸುಮ್ಮನೆ ಆಟವಾದ ಮಾಡೋದು, ಹೌದಿಲ್ಲ? ಯಪ್ಪ ನಿಮಗ್ ನಿಗು ಮಾತಲ್ಲ, ಅಲ್ಲೇ ತಂಡ ಐತಿ ಬೆಚ್ಚಗ ಹೊತ್ಕೊಂಡ್ ಮಕ್ಕೋರಿ, ಹೌದಿಲ್ಲ? ಇರ್ಲಿ, ಮಾತ ಬಹಳ ಮಾತಾಡಿ ದೈವಿಕ ಎಷ್ಟೋ ಮಾಡಿದ್ರು ಕೂಡ ಇವತ್ತ ನಾವ್ ಎಷ್ಟೋ 4 ಊರು ತಿರುಗಾಡ ಕಡೆ ಈ ಊರಿಗೆ ಸಾತಲಗಾಂವ್ ಗ್ರಾಮಕ್ಕೆ ಬಂದಿನಿಪ್ಪ ಅಂದ್ರ ನಾ ಬಾಳ ಸಣ್ಣ ಹಾಕಿದೀನಿ ಅಂತ ತಿಳ್ಕೊಂಡು ಬಂದೀನಿ. ಹೌದಿಲ್ಲ? ಹೆಂಗ ಸಣ್ಣ ಹಾಕಿದನ ಅಂತ ಒಂದು ಮಾತು ಹೇಳ್ತೇನೆ. ಹೆಂಗಪ್ಪ ಹೆಂಗ್ರಿಪ್ಪ? ರಾವಣ ಅಶೋಕವನದಾಗ ಸೀತಾಮಾತನ ಇಟ್ಟಂತ ಸಂದರ್ಭದಾಗ ಶೋಧ ಮಾಡಿದ ಹನುಮಂತ, ಹೌದಿಲ್ಲ? ಶೋಧ ಮಾಡಕ್ ಹೋದಂತ ಸಂದರ್ಭದಾಗ ಅಶೋಕವನದಾಗ ಸೀತಾಮಾತೆ ಅದಾಳ ಅನ್ನೋದು ಹನುಮಂತಗ ಗೊತ್ತಾಯ್ತು. ಹೋಗಿ ಹನುಮಂತ ಸೀತಾಮಾತೆ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? ಯಾವ ತಾಯಿ ನಿನ್ನ ಶೋಧ ಮಾಡಕ್ ಬಂದಿನಿ, ನೀ ಎಲ್ಲಿದೀಪ, ನನ್ನ ಸಂಗಾಟ ಬಾ, ನಿನ್ನ ಕರ್ಕೊಂಡ್ ಹೋಗ್ತೀನಿ ಅಯೋಧ್ಯೆಗೆ ಅಂದ ರಾಮನ ಬಲ್ಲಿ ಅಂತಂದ. ರಾಮನ ಬಲ್ಲಿ ಕರ್ಕೊಂಡ್ ಹೋಗ್ತೀನಿ ಅಂದ. ಅವಾಗ ಸೀತಾಮಾತೆ ಅಂತಾಳ, ಏನಂತ್ರಿಪ್ಪ? ನಾನ್ ನಿನ್ನ ಜೋಡಿ ಬರುವುದಿಲ್ಲ, ನಿನ್ನ ಜೊತೆ ಬರುದಿಲ್ಲ ಯವ್ವ, ನನ್ನ ಜೋಡಿ ಬಾ, ನಿನ್ನ ಕೂದಲಿಗೆ ಕೊಂಕಾಗುದಿಲ್ಲಾರ್ದ ನಿನಗೆ ಏನೋ ಧಕ್ಕಿತ್ತಲ್ಲ, ನೀನ್ ಕರ್ಕೊಂಡು ಹೋಗ್ತೀನಿ ಅಂದ. ಅವಾಗ ನಾ ಬರುದಿಲ್ಲ ತಿರಿ ಎಷ್ಟೋ ಸರಿ ಪರಿಪರಿಂದ ಅಂದ್ರು. ಸೀತಾಮಾತೆ ಅಂದು ಕೂಡಲೇ ಹನುಮಂತ ಏನ್ ಮಾಡಿದ್ರಿ? ಕೈಗಳನ್ನ ಕೈಲಾಸಕ್ಕೆ ಸೇರಿಸಿದ, ಪಾದಗಳನ್ನ ಪಾತಾಳಕ್ಕೆ ಸೇರಿಸಿದ, ಅಖಂಡ ಮುಗಲೆತ್ತರಕ್ಕಾಗಿ ನಿಂತ ಆ ರೂಪದಾಗ ನಿಂತ. ಆವಾಗ ಸೀತಾಮಾತೆ ಅವನ ರೂಪವನ್ನ ನೋಡಿ ಸಂತೋಷ ಪಟ್ಲು, ಬಂಧುಗಳೇ ಮನದಾಗ ಸಂತೋಷ ಪಟ್ಲು. ಹೊಳ್ಳಿ ನಿಜ ರೂಪ ತಾಳಿದ ಹನುಮಂತ. ನಿಜ ರೂಪ ತಾಳಿ ತಾಯಿಗೆ ಹೇಳ್ತಾನ, ಏನಂತ ಹೇಳ್ತಾನವ? ಯವ್ವ ನನ್ನ ಜೋಡಿ ಸಂಗಾಟ ಬಾ ಅಂತಂದಾಗ ಆವಾಗ ಸೀತಾಮಾತೆ ಅಂದಳು, ಏನಂತ್ರಿಪ್ಪ? ಪ್ರಭುರಾಮಚಂದ್ರ ನನ್ನ ಪತಿರಾಯನ ಕರ್ಕೊಂಡ ಬಾ. ಅವನು ಕರ್ಕೊಂಡು ಬಂದು ರಾವಣನ ಮರ್ದನ ಮಾಡಿ ನನ್ನ ಕರ್ಕೊಂಡು ಹೋಗತ್ತೆ ಹೇಳತ್ತೆ ಹೇಳಕ್ಕಿ. ಹೌದಿಲ್ಲ? ಅವಾಗ ನೀ ಸಂಗ ನೀನು ಹೋಗು, ಪ್ರಭುರಾಮಚಂದ್ರ ನನ್ನ ಗಂಡ ಒಬ್ಬನೇ ಅದಾನ, ಅವನ ಸಂಗಾಟ ನೀನು ಯುದ್ಧ ಮಾಡಕ್ ಹೋಗು, ಅವನು ಒಬ್ಬನೇ ಅದಾನ, ನೀನು ಹೋಗು, ಒಬ್ಬನೇ ಅದಾನ, ನೀನು ಹೋಗುತ್ತೆ ಸೀತಾಮಾತೆ ಅಂತಿದ್ಲತ್ತ. ಅವಾಗ ಹನುಮಂತ ಹೇಳಿದತ್ತಿದ್ರು, ಎಲ್ಲರೂ ನೆನಪಿಟ್ಟುಕೋರಿ ಬಂಧುಗಳಿಗೆ ಮಾತ. ಒಬ್ಬನೇ ಅದಾನ ನನ್ನ ಪತಿರಾಯ ರಾಮ, ಪ್ರಭುರಾಮಚಂದ್ರ ಒಬ್ಬನೇ ಅದಾನ, ನೀನು ಯುದ್ಧಕ್ಕೆ ಹೋಗ ಅವನ ಸಂಗಾಟ ಅಂತೇಳಿ ಸೀತಾಮಾತೆ ಹೇಳಿದಾಗ ಅವಾಗ ಹನುಮಂತ ಏನಂದ ಸೀತಾಮಾತೆಗೆ? ಏನಂದ್ರಿವ? ಯವ್ವ ತಾಯಿ ನಾ ಪ್ರಭುರಾಮಚಂದ್ರ ಒಬ್ಬನೇ ಇಲ್ಲ, ನನ್ನಂತ ಮಂಗಗಳ ಸೈನ್ಯನೇ ಅವನು ಜೋಡಿ ಅದ. ಹೌದಿಲ್ಲ? ದೊಡ್ಡ ಸೈನ್ಯನೇ ಅದ. ಅದ್ರಾಗ ಎಲ್ಲರಿಗಿಂತ ಸಣ್ಣವು ನಾನೇ ಇದೀನಿ, ಎಲ್ಲರಿಗಿಂತ ಸಣ್ಣವು ನಾನೇ ಇದೀನಿ ಅಂತ.
ಎಲ್ಲರಿಗಿಂತ ದೊಡ್ಡವಿದ್ದೀವ್ ಹನುಮಂತ. ಹೌದು ಹೌದ್ರಿಪ್ಪ. ಹೌದಿಲ್ಲ? ಹೌದು ಅಷ್ಟ ಸಿದ್ಧಿಗಳನ್ನ ಬಲ್ಲವಿದ್ದ. ಹೌದು. ಎಲ್ಲರಿಗಿಂತ ದೊಡ್ಡವಿದ್ರು ಕೂಡ ಸೀತಾಮಾತೆಯ ಮುಂದೆ ಏನ್ ಹೇಳಿದ? ಏನ್ ಹೇಳಿದ್ರಿವ? ಇವತ್ತು ಎಲ್ಲರಿಗಿಂತ ಮಂಗಗಳಿಗಿಂತ ಎಲ್ಲರಿಗಿಂತ ಸಣ್ಣವ್ ನಾನೇ ಇದನ್ನೇ, ಅವ್ರು ನನಗಿಂತ ದೊಡ್ಡವರದ ತಿಳ್ಕೊಂಡು ಸೀತಾಮಾತೆ ಹೆಂಗ್ ಹೇಳಿದಲ್ಲ, ಹಂಗ ಇವತ್ತು ಸಾತುಲಗಾಂವ್ ಗ್ರಾಮದಾಗ ಇವತ್ತು ಒಂದ್ 5 ನಿಮಿಷದ ಹಿಂದ ಕೂಸು ಹುಟ್ಟಿದೆ ಅಂದ್ರು ಕೂಡ ಆ ಕೂಸಿನಕ್ಕಿಂತ ನಾ ಸಣ್ಣಾಕಿನೇ ಇದೀನಿ ಅಂತೇಳಿ ಮಾತು ಹೇಳ್ತೀನಿ ಇವತ್ತು. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಇರ್ಲಿ, ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ಈಗಾಗಲೇ ಸರ್ಜೋಡಿ ಕಲಾವಿದ್ರು ಅವರು ಒಂದು ಮಾತು ಹೇಳಿದ್ರು, ಸಾಮಾನ್ಯ ಮಾರಾಯಿನ ಮಾತಿಗೆ ಮಾತು ತೋಡಿ ಕೊಟ್ಟಿನಿ. ಹೌದು. ಇದ್ರಾಗ ಮಾರಾಯಿಗಳ ಮಾತು ಹೇಳಿರು. ಏನಂತ ಹೇಳಿದ್ರಿವ? ಅವ್ರ ಏನು ಪ್ರಶ್ನೆ ಕೇಳಿದ್ರು? ಅವ್ರು ಕೇಳಿದ ಪ್ರಶ್ನೆಗೆ ಮಾಳಿಂಗರಾಯನ ಹೊರಗಿನ ಗುಡಿಯೊಳಗ ಯಾರ ಅಧಿಕಾರಸ್ಥರದಾರು ಅನ್ನುವಂತ ಮಾತನ್ನ ಕೇಳಿದ್ರು. ಹೌದು. ಈ ಸತ್ಯ ಬಾಳ್ ಇಲ್ಲ ಆಕಳ್ಸತನ ಸ್ವಲ್ಪ ಕಬರ್ ಇರ್ಬೇಕು ಮೈಯಾಗ. ಯಾಕಂದ್ರ ನಾವು ಶಿವಸ್ಥಾನ ಮಾಡ್ಲಿಕ್ಕತ್ತಿಪ್ಪ ಅಂದ್ರ ಎಲ್ಲಿ ನಿಂತಿದೀವಿ, ಯಾವ ಜಾಗದಾಗ ಅದೀವಿ, ನಮ್ಮ ಸೇವಾ ಹೆಂಗ ಐತಿ ಅನ್ನೋದು ಮೊದಲು ತರಕ್ ಹಿಡ್ಕೊಂಡು ಇದ್ಕೊಂಡು ನಾವು ಕೂತಿದ್ ಆಕಳಿಸ್ಬೇಕು. ಮತ್ತ ನೀ ಅಂದಿ ಇದೇಗ ನೀನು ಆಕಳಿಸ್ಲಕತ್ತಿ ಯಾಕ ಅಂದ, ಅದ ನನ್ನ ಆಕಳಿಕೆ ಅಲ್ಲದು. ಹೌದಿಲ್ಲ? ಅದಕ್ಕಾಗಿ ಮಾತಾ ಯಾಕಪ್ಪ ಅಂದ್ರೆ ಘಾತ ಆಗಿರಬಾರದು. ಎಲ್ಲಿ ಬಿಟ್ಟು ವಿಷಯ ಕೇಳ್ರಿ, ನಿನ್ನೆ ಕೇಳತ್ತೀನಿ. ಹೌದಿಲ್ಲ? ಅದಕ್ಕಾಗಿ ಹೊರಗಿನ ಗುಡಿ ಮತ್ತು ಒಳಗಿನ ಗುಡಿ ಪ್ರಶ್ನೆಯ ಉತ್ತರ ನೇರವಾಗಿ ನಾ ಮಾತಾಡಿದ ಪ್ರಕಾರ ನನಗೆ ಉತ್ತರ ಮಾತಾಡಿನಿ. ಹೌದ್ರಿ. ಹೌದಿಲ್ಲ? ಹೌದು. ಅದ ಅಲ್ಲ ಅಂದ್ರ ಉತ್ತರ ಮಾತಾಡ್ಬೇಕು. ಹೌದು. ಸುಮ್ಮನೆ ಅದ ಅಲ್ಲ ಅನ್ಕೋತ ಹಿಂಗ ಹೋಗೋದಾಗಿರ್ಬಾರ್ದು. ಹೌದು. ಹೌದಿಲ್ಲ? ಒಂದ್ ಸಂದರ್ಭದ ಹಿಂಗೆ ಕೇಳಿದ್ರಿ, ನೀವೆಲ್ಲರೂ ಯೂಟ್ಯೂಬ್ನಾಗ ಕೇಳ್ರಿ. ಮಾಳಿಂಗರಾಯಿಗೆ ಬಾನ್ ಆಗ್ಬೇಕಾರ ಇಲಿ ಮುಟ್ಟಿದಾಗ ಬಾನ್ ಏರ್ತದ ಕೇಳಿದ್ದೀವಿ ಮಾರಾಯ. ಹೌದಿಲ್ರಿ? ಇದನ್ನ ಮಾತು ಕೇಳಿದಾಗ ನಮ್ಮ ಇಂಡಿ ತಾಲೂಕಿನಾಗ ಇವ್ರಿಗೆ ನನಗ ಕಾರ್ಯಕ್ರಮ ಇದ್ದಾಗ ಉತ್ತರ ಹೇಳಬೇಕಂದ್ರ ಅವ್ರು ನಾನು ಹಿಡದೆ ಬಿಟ್ಟೆ, ಕಮಿಟರು ಹಿಡಿದು ಬಿಟ್ರ ಅಲ್ಲಿ. ಉತ್ತರ ಹೇಳೋ ಮಟ್ಟ ಬಿಡ್ಲಿಲ್ಲ. ಉತ್ತರ ಹೇಳಿದ. ಎಲ್ಲಿ ಹೇಳಿದ? ಉಮದಿ ಬಾಜು ಹಳ್ಳಿ ಹೇಳಿದ. ಉಮದಿ ಬಾಜು ಹಳ್ಳಿ ಕೇಳಿರ ಆ ಊರಾಗ ಮಾಳಿಂಗರಾಯನ ಗುಡಿನೇ ಇದ್ದಿದ್ದಿಲ್ಲ ಇಲ್ಲಿ. ಪ್ರಶ್ನೆಗೆ ನೀನು ಪ್ರಶ್ನೆ ಉತ್ತರ ಅದಕ್ಕಾಗಿ ಮಾರಾಯರ ಯಾಕ ಹಂಗ ಮಾತ ಏನ್ ನೋಡಬೇಡಪ್ಪ, ನೀವೆಲ್ಲಾ ಪೋಕಳ ಪಂಡ್ರಾಪುರದ ನಿಮ್ ಉತ್ತರ ಪ್ರಶ್ನೆ ಎಲ್ಲಾ ಅವೇ. ಹೌದು ಹೇಳಿರ್ಲಿ. ಇಟ್ಟು ದಿನ ಹೊಟ್ಟೆನ ಕಚ್ಚಾ ರೋಡ್ನ್ಯಾಗ ಅಡ್ಡಾಡಿನ ಅಂತ ಹೇಳ್ರಿ. ಮತ್ತೆ ಕಚ್ಚಾ ರೋಡ್ನ್ಯಾಗ ಇದ್ ಡಾಂಬರ್ ರೋಡಿಗೆ ಸಡನ್ ಆಗಿ ಬರ್ಬೇಕಾರ ಹೊಂದಾಣಿಕೆ ಆಗೋದು ಬಹಳ ಕಠಿಣ ಅದ. ಹೌದಿಲ್ಲ? ಅದಕ್ಕಾಗಿ ಬಹಳ ಮಾತಾಡಿ. ಯಾಕಂದ್ರೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಿರಿ. ಏನ್ ಹೇಳಿ ರೇಬಕಾದೇವಿ ಅಮೋಘನ ಮಗಳ ರೇಬಕಾದೇವಿ ಸಿಂದಗಿ ತಾಲೂಕ್ ಗುಂದಗಿ ಒಳಗದಾಳ. ಹೌದಿಲ್ಲ? ಮೇಲನಾಡದಿಂದ ಕೆಳನಾಡಿಗೆ ಇಲ್ಲಿ ಗುಂದಗಿಗೆ ಬಂದಾಳಪ್ಪ ಅಂದ್ರ ಎದರ ಸಲುವಾಗಿ ಯಾಕೆ ಬಂದಳು, ಕಾರಣ ಏನಿತ್ತು ಅಂತ ನಾನು ಕೇಳಿದೆ. ಅವ್ರ ಏನ್ ಹೇಳ್ತಾರ? ರೇಬಕಾದೇವಿ ಆಗಿರ್ತಕ್ಕಂತಕಿ ಏನು ಮಕ್ಕಳ ಭಾಗ್ಯ ಕೊಟ್ಟತ್ತ ಅಮೋಘ ಸಿದ್ಧ ಕೊಟ್ಟ ನಂತರ ಇಲ್ಲಿ ಏನ್ ಮಾಡಕತ್ತು, ಕಳಸಕ್ ಸೀರಿ ಎಲ್ಲಮ್ಮಗ ಕಳಸಕ್ ಸೀರಿ ಉಡ್ಸಕ್ ಬಂದಾಗ ಇಲ್ಲಿ ಉಳ್ಕೊಂಡ್ಲು. ಮಾರಾಯರ ಆ ವಿಷಯ ಬರೇ ಅದ, ನಾ ಕೇಳು ವಿಷಯನೇ ಬ್ಯಾರೆ ಅದ. ನೀ ಹೇಳು ಉತ್ತರಕ್ಕ ನಾ ಕೇಳು ಪ್ರಶ್ನೆಕ ಸಂಬಂಧನೇ ಇಲ್ಲ. ಹೌದಿಲ್ಲ? ಆಕಿ ನೇರವಾಗಿ ಕಳಸಕ್ಕೆ ಸೀರೆ ಉಡಿಸಿ ನೇರವಾಗಿ ಎಲ್ಲಿಂದ ಬಂದಾಳ ಅಲ್ಲಿಗೆ ಹೋಗ್ಯಾಳ. ಆ ಕತಿ ನನಗ್ ಗೊತ್ತಿಲ್ಲ ಅನ್ಬೇಡ್ರಿ ನೀವ. ಮಗಳು ಸಣ್ಣಕ್ಕೆದಳ, ಆಕಿ ಜ್ಞಾನ ಗೊತ್ತಿಲ್ಲ. ಸಿದ್ಧಾಟಿಕೆ ವಿಷಯ ತಿಳ್ಕೊಂಡ ಗುಂದಿಗೆ ವಿಷಯದ ಪ್ರಕಾರ ಹೋಗಿ ನೋಡ್ರ ಗುಂದಿಗೆ ಒಳಗ ನಾನು ಮಾಡಿನ ಹಾಡಿಕೆ ನೀನು ಮಾಡಿದಿ. ಅವ್ರು ಹೋಗಿ ನೋಡ್ರ ಯಾಕ ಅನ್ಕಮಟ್ಟ ಮಂಗಳಾರತಿ ಬಂದ. ಅವ್ರು ಹೋಗಿ ನೋಡ್ರ ಅದ್ ಇದೇ ಮಾತಂದ್ರ ಅವ್ರ ಮಾತು ಹೌದಂದ್ರ ಅವಾಗ ಬಂದ್ ರೊಕ್ಕ ತಗೊಂಡ್ ಹೋಗು ಮಗಳನ್ನ. ಹೌದಿಲ್ಲ? ಯಾಕ ನಾ ಕೇಳು ಪ್ರಶ್ನೆ ಅಲ್ಲಿ ವಿಷಯನೇ ಬ್ಯಾರೆ ಅದ. ವಿಷಯ ಬ್ಯಾರೆ ಅದ, ನಿಮ್ಗೆ ಹೇಳಕ್ ಬಂದಿಲ್ಲ ಅಷ್ಟೇ. ಹೌದಿಲ್ಲ? ನಾನ್ ನಿಮ್ ಪ್ರಶ್ನೆಗೆ ಎಷ್ಟು ಉತ್ತರ ಗೊತ್ತಾಗ್ತಲ್ಲ ಅಷ್ಟ ಮಾತಾಡಿನಿ. ಅದಕ್ಕೆ ನೀವು ಒಪ್ತಿರೋ ಬಿಡ್ತಿರೋ ಅದಕ್ಕೆ ನಿಮಗೆ ಬಿಟ್ಟಿದ್ದ, ಅದ ದೈವಕ್ಕೆ ಬಿಟ್ಟಿದ್ದ. ದೈವದಕ್ಕಿಂತ ನಾಯಿನ ದೊಡ್ಡಕ್ಕೆಲ್ಲ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾರ್ದನೆ. ಯಾಕಂದ್ರ ಅವರು ಬಾಳ ಚಂದ. ಯಾಕಂದ್ರೆ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರಂತ. ಹೌದಿಲ್ಲ? ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಅನ್ನುವಂತ ಜಾನಪದ ಶೈಲಿಯೊಳಗ ಈ ವಯಸ್ಸಿನಾಗ ಯಾರು ಬಡಿಬೇಕು ನೀನು? ಒಂದ ಪೇಟ್ನ್ಯಾಗ ಅದಿ ಕುಳ್ಳು ಹೋಗಿ ಹಳ್ಳಕ್ ಬಿದ್ದಾವ. ಹಳ್ಳಕ್ ಬಿದ್ದಾವ ಎಲ್ಲ. ನಾ ಹೋಗಿ ದರ್ಗಾ ಜನ ಬೀಳದಾಕದ ಯಾರು ನೀನು ಮುಟ್ಟುದೇ ಇಲ್ಲ. ಹಿಂಗ ಇರ್ಲಿ. ಅದಕ್ಕಾಗಿ ಆ ಒಂದು ಆಧ್ಯಾತ್ಮಿಕದ ಚಾಲ ಶರೀರ ಅನ್ನೋದು ಹೆಣ್ಣದ ಒಂದು ಮಾತು ಹೇಳಿರೋರು. ಯಾಕಪ್ಪ ಅಂದ್ರ ನಾ ಗಂಡ ಇದೀನಿ, ನಾ ಇರ್ಲಿಲ್ಲ ಅಂದ್ರ ನೀ ಹೆಂಗ್ ಹುಡ್ತಿದ್ದಿ. ಹೌದಿಲ್ಲ? ಮತ್ತ ನಮ್ಮ ಎಲ್ಲಮ್ಮನ ಗುಡದಾಗ ಸೌದತ್ತಿ ಎಲ್ಲಮ್ಮನ ಗುಡದಾಗ ಗಂಡಸರು ಹೋಗಿ ಹೆಂಗಸರು ಯಾಕಾದ್ರು ಇನ್ನೊಂದ
ನಳಮಹಾರಾಜ ನಳಮಹಾರಾಜ ಆಗಿರ್ತಕ್ಕಂಥವ ಒಂದು ಜಾಗಕ್ಕೆ ಹೋದಂತ ಸಂದರ್ಭದಾಗ ಆ ಜಾಗದಾಗ ಬರೀ ಪಾದ ಸ್ಪರ್ಶ ಆದ ಕೂಡಲೇ ಇಡೀ ಶರೀರನ ಹೆಣ್ಣಾಗ್ಯದ 18 ಪುರಾಣದಾಗ ನಿಮ್ಗೆ ಗೊತ್ತಿರಬಹುದು, ಏನ್ ಐತಿಲ್ಲೋ ಗೊತ್ತಿಲ್ಲ. ಹೌದ್ರಿಪ್ಪ, ಹೌದಿಲ್ಲ? ಹೌದು. ಬರೀ ಆ ಪಾದ ಸ್ಪರ್ಶ ಆ ಜಾಗಕ್ಕೆ ಹೋದಗಳ ಶರೀರನ ಹೆಣ್ಣಾಗ್ಯದ. ಹೌದಾ? ಮತ್ತೆ ಗಣಮಗ ಇದ್ದಾವ ಹೆಣ್ಣಾದಲ್ಲ. ಹಾ. ಹೌದಿಲ್ಲ? ಹೌದು. ಹಂಗ ಮಗನ ಇದ ಸೌದತ್ತಿ ಎಲ್ಲಮ್ಮನ ಗುಡ್ಡದ ಮ್ಯಾಳ ಅದಂದ್ರ ಹಾ. ಸಿರಿ ಉಡಿಸಿ ಮನಿ ಕಳ್ಸು ಮೇಳದ ಇದ. ಹೌದಾ? ಹೌದಿಲ್ಲ? ಸೀರೆ ಉಡಿಸಿ ತಕ್ಕತ್ತಾಯಿ ಕುಡಿಸೆ ಕಳಿಸ್ತೀವಿ ಮತ್ತೆ. ವಿಚಾರ ಮಾಡಿ ಮಾತಾಡ್ರಿ. ಎಲ್ಲಿ ಬಾಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ಹೌದು. ನಾಕೇ ನುಡಿ ಶರೀರ ಅನ್ನೋದು ಹೆಣ್ಣದ, ಆತ್ಮ ಅನ್ನೋದು ಗಂಡದ. ಹೌದು. ಆತ್ಮ ಅನ್ನೋದು ಗಣಿ, ಶರೀರ ಅನ್ನೋದು ನಶ್ವರಾದ ಶರೀರ ಹಾ. ನಾಶ ಆಗಿ ಹೋಗ್ತದ. ಯಾವ ರೀತಿಯಾಗಿ ನಾಶ ಆಗಿ ಹೋಗ್ತದ ಅನ್ನುವಂತದ ಹಾ. ಆಧ್ಯಾತ್ಮಕದ ಚಾಲ 4 ನುಡಿ ಚಾಲ ಹಾಡಿ ಚಾಲಿನೊಳಗ ವಾದಿ ಏನ್ ಹಾಡ್ಯಲ್ಲ. ಹಾ. ಆ 10 ವರ್ಷ ಗೋರಿ ಹೋಗಕ್ಕಾದ್ರೆ ಹಾಡಾನ ಬಿಡವಲ್ಲ ಹುಣ್ಣ. ಬಿಡವಲ್ರಿಪ್ಪ. ಹೌದಿಲ್ಲ? ಹೌದು. 15-20 ವರ್ಷ ನಾ ಸಣ್ಣಾಗಿದ್ದಂಗೆ ನೀ ಕೇಳ್ತಿಕ್ರಿ ಅದೇ ಹಾಡ ಹಾಡ್ತಾನ ನಾವು. ಅದಕ್ಕಾಗಿ ನಾಲ್ಕೇ ನುಡಿ ಚಾಲ ಹಾಡಿ ಸರ್ಜೋಡಿ ಕೆಲವಿದ್ರಿ ಪಾಳಿ ಕೊಟ್ಟು ಬಿಡೋಣ. ಹೌದು.